ರಾಜ್ಯ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿದೆ ಈ ಜಾತಿ ಗಣತಿ. ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ, ಆ ರೀತಿ ಆಗಿದೆ. ಅದನ್ನು ಯಾವ ರೀತಿ ಸರಿಪಡಿಸೋದು ಅನ್ನುವಂಥ ಪ್ರಶ್ನೆ ಸರ್ಕಾರದ ವಿರುದ್ಧ ಈಗ ಒಕ್ಕಲಿಗ ಸಮುದಾಯ ತಿರುಗಿ ಬಿದ್ದಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಇಂಥ ಸೇರ್ಪಡೆಗೆ ಸಾಕಷ್ಟು ಆಕ್ಷೇಪಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ಇವತ್ತೊಂದು ಸಭೆ ಇದೆ. ಬಹಳ ನಿರ್ಣಾಯಕವಾದಂತಹ ಮೀಟಿಂಗ್. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತೆಗೆದುಕೊಳ್ಳುವಂತೆ ಈಗ ಸಲಹೆಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ಮಾಹಿತಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಪಕ್ಷಾತೀತವಾಗಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ಉಪಜಾತಿಗಳನ್ನ ನಿರ್ಮಿಸಿರೋದಿದೆಯಲ್ಲ, ಮಾಡಿರೋದಿದೆಯಲ್ಲ, ಅದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾಗಿ ಪಕ್ಷಾತೀತವಾಗಿ ಇವತ್ತು ನಾಯಕರ ಸಭೆ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಜಾತಿ ಗಣತಿಯಲ್ಲಿರುವಂತಹ ಗೊಂದಲಗಳನ್ನ ಎಳೆಯಾಗಿ ಬಿಡಿಸ್ಕೊಂಡು ಸರಿಪಡಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಗೊಂದಲದ ಗೂಡಾಗಿರೋದಂತೂ ನಿಜ. ಇವತ್ತೊಂದು ಮೀಟಿಂಗ್ ಇದೆ, ಬಹಳ ನಿರ್ಣಾಯಕ, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇರೋದು. ಅದು ಈ ಧರ್ಮದ ವಿಚಾರಕ್ಕೆ ಅಥವಾ ಜಾತಿಯ ವಿಚಾರಕ್ಕೆ ಯಾವ ರೀತಿಯಾಗಿ ಇವತ್ತು ಈ ಸಭೆಯಲ್ಲಿ ನಿರ್ಣಯಗಳು ಹೊರಗೆ ಬೀಳಬಹುದು ಅಂತ? ಅಶ್ವಿನಿ, ಜಾತಿಯ ವಿಚಾರ ಅನ್ನುವಂಥದ್ದು ಒಂದು ರೀತಿ ಜೇನುಗೂಡಿಗೆ ಕಲ್ಲು ಹೊಡೆದಂತೆ. ಅಂತಹ ರಾಜಕೀಯ ಸನ್ನಿವೇಶಗಳು, ಅನೇಕ ಉದಾಹರಣೆಗಳು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಇದೆ. ಇದು ಪ್ರಮುಖವಾಗಿ ಇಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ ಮತ್ತು JDS ಇರಲಿ, ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಆಯಾ ಸಮುದಾಯದಲ್ಲಿ ಇರುವಂಥ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ಸಮುದಾಯ ಅವರ ಬೆನ್ನಿಗೆ ಇದ್ದರೆ ಅದು ರಾಜಕೀಯದಲ್ಲಿ ಒಂದಷ್ಟು ಪ್ಲಸ್ಸು ಆಗುತ್ತೆ, ಬೆನ್ನಿಗಿರಲಿಲ್ಲ ಅಂದ್ರೆ ಮೈನಸ್ಸು ಆಗುತ್ತೆ ಅನ್ನುವಂಥದ್ದು ಸಹಜವಾಗಿದ್ದಂಥ ವಿಷಯ. ಈಗ ಜಾತಿ ಜನಗಣತಿಯ ವಿಚಾರದಲ್ಲಿ ಮೂಡಿರುವಂತಹ ಗೊಂದಲಗಳು ಕೇವಲ ಲಿಂಗಾಯತ ಸಮುದಾಯ ಅಲ್ಲ, ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಅನೇಕ ರೀತಿಯ ಒಂದಷ್ಟು ಎಡವಟ್ಟುಗಳು ಆಗಿರುವಂಥದ್ದು. ಈ ಹಿಂದೆ ಕಳೆದ ಕಾಂತರಾಜ್ ಅವರದೇ ವರದಿ ಆದಂಥ ಸಂದರ್ಭದಲ್ಲಿ, ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ಒಂದಷ್ಟು ಉಪಪಂಗಡಗಳು, ಜಾತಿಗಳ ಪಟ್ಟಿ ಆಯೋಗ ಬಿಡುಗಡೆ ಮಾಡಿದ ನಂತರದಲ್ಲೂ ಕೂಡ ಒಕ್ಕಲಿಗ ಸಮುದಾಯದಲ್ಲೂ ಕೂಡ 3 ಪದಗಳು ಕೂಡ ಒಂದಷ್ಟು ಬೇರೆ ಬೇರೆಗಳ ಉಪಜಾತಿಗಳನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಎಡವಟ್ಟುಗಳನ್ನು ಮಾಡಿರುವಂಥದ್ದು. ಮರಸು ಒಕ್ಕಲಿಗ, ದಾಸು ಒಕ್ಕಲಿಗ ಈ ರೀತಿಯ ಉಪಪಂಗಡಗಳನ್ನು ವಿಂಗಡಣೆ ಮಾಡುವ ಬದಲಾಗಿ ಒಂದು ಕೋಡುಗಳನ್ನು ಕೊಡುವಂಥ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇರಬೇಕಾಗಿತ್ತು ಅನ್ನೋಂಥ ವಾದವನ್ನು ಒಕ್ಕಲಿಗ ಸಮುದಾಯವನ್ನು ಇಟ್ಟಿರುವಂಥದ್ದು. ಈಗ ಇವತ್ತು ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಮತ್ತು ಈ ರೀತಿಯ ಒಕ್ಕಲಿಗ ಸಮುದಾಯವನ್ನು ನಮೂದಿಸುವಂಥ ವಿಚಾರದಲ್ಲಿ ಆಗುವುದಾದಂಥ ಒಂದಷ್ಟು ಎಡವಟ್ಟುಗಳನ್ನು ಸರಿ ಮಾಡಿಕೊಳ್ಳಬೇಕು. ಮತ್ತೆ ಇಂಥದ್ದು ಸಮುದಾಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಸಮುದಾಯದ ಅಭಿಪ್ರಾಯವನ್ನ ಮಂಡಿಸಬೇಕು ಅನ್ನೋ ಒಂದಷ್ಟು ಸೂಚನೆಗಳು, ನಿರ್ಣಯಗಳು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿದೆ ಈ ಜಾತಿ ಗಣತಿ. ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ, ಆ ರೀತಿ ಆಗಿದೆ. ಅದನ್ನು ಯಾವ ರೀತಿ ಸರಿಪಡಿಸೋದು ಅನ್ನುವಂಥ ಪ್ರಶ್ನೆ ಸರ್ಕಾರದ ವಿರುದ್ಧ ಈಗ ಒಕ್ಕಲಿಗ ಸಮುದಾಯ ತಿರುಗಿ ಬಿದ್ದಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಇಂಥ ಸೇರ್ಪಡೆಗೆ ಸಾಕಷ್ಟು ಆಕ್ಷೇಪಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ಇವತ್ತೊಂದು ಸಭೆ ಇದೆ. ಬಹಳ ನಿರ್ಣಾಯಕವಾದಂತಹ ಮೀಟಿಂಗ್. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತೆಗೆದುಕೊಳ್ಳುವಂತೆ ಈಗ ಸಲಹೆಯನ್ನ ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಪಕ್ಷಾತೀತವಾಗಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ಉಪಜಾತಿಗಳನ್ನ ನಿರ್ಮಿಸಿರೋದಿದೆಯಲ್ಲ, ಮಾಡಿರೋದಿದೆಯಲ್ಲ, ಅದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾಗಿ ಪಕ್ಷಾತೀತವಾಗಿ ಇವತ್ತು ನಾಯಕರ ಸಭೆ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಜಾತಿ ಗಣತಿಯಲ್ಲಿರುವಂತಹ ಗೊಂದಲಗಳನ್ನ ಎಳೆಯಾಗಿ ಬಿಡಿಸ್ಕೊಂಡು ಸರಿಪಡಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಗೊಂದಲದ ಗೂಡಾಗಿರೋದಂತೂ ನಿಜ. ಇವತ್ತೊಂದು ಮೀಟಿಂಗ್ ಇದೆ, ಬಹಳ ನಿರ್ಣಾಯಕ, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇರೋದು. ಅದು ಈ ಧರ್ಮದ ವಿಚಾರಕ್ಕೆ ಅಥವಾ ಜಾತಿಯ ವಿಚಾರಕ್ಕೆ ಯಾವ ರೀತಿಯಾಗಿ ಇವತ್ತು ಈ ಸಭೆಯಲ್ಲಿ ನಿರ್ಣಯಗಳು ಹೊರಗೆ ಬೀಳಬಹುದು ಅಂತ?
ಅಶ್ವಿನಿ, ಜಾತಿಯ ವಿಚಾರ ಅನ್ನುವಂಥದ್ದು ಒಂದು ರೀತಿ ಜೇನುಗೂಡಿಗೆ ಕಲ್ಲು ಹೊಡೆದಂತೆ. ಅಂತಹ ರಾಜಕೀಯ ಸನ್ನಿವೇಶಗಳು ಅನೇಕ ಉದಾಹರಣೆಗಳು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿದೆ. ಇದು ಪ್ರಮುಖವಾಗಿ ಇಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ ಮತ್ತು JDS ಇರಲಿ, ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಆಯಾ ಸಮುದಾಯದಲ್ಲಿ ಇರುವಂಥ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ಸಮುದಾಯ ಅವರ ಬೆನ್ನಿಗೆ ಇದ್ದರೆ ಅದು ರಾಜಕೀಯದಲ್ಲಿ ಒಂದಷ್ಟು ಪ್ಲಸ್ಸು ಆಗುತ್ತೆ, ಬೆನ್ನಿಗಿರಲಿಲ್ಲ ಅಂದ್ರೆ ಮೈನಸ್ಸು ಆಗುತ್ತೆ ಅನ್ನುವಂಥದ್ದು ಸಹಜವಾಗಿದ್ದಂಥ ವಿಷಯ. ಈಗ ಜಾತಿ ಜನಗಣತಿಯ ವಿಚಾರದಲ್ಲಿ ಮೂಡಿರುವಂತಹ ಗೊಂದಲಗಳು ಕೇವಲ ಲಿಂಗಾಯತ ಸಮುದಾಯ ಅಲ್ಲ, ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಅನೇಕ ರೀತಿಯ ಒಂದಷ್ಟು ಎಡವಟ್ಟುಗಳು ಆಗಿರುವಂಥದ್ದು. ಈ ಹಿಂದೆ ಕಳೆದ ಕಾಂತರಾಜ್ ಅವರದೇ ವರದಿ ಆದಂಥ ಸಂದರ್ಭದಲ್ಲಿ, ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ಒಂದಷ್ಟು ಉಪಪಂಗಡಗಳು, ಜಾತಿಗಳ ಪಟ್ಟಿ ಆಯೋಗ ಬಿಡುಗಡೆ ಮಾಡಿದ ನಂತರದಲ್ಲೂ ಕೂಡ ಒಕ್ಕಲಿಗ ಸಮುದಾಯದಲ್ಲೂ ಕೂಡ 3 ಪದಗಳು ಕೂಡ ಒಂದಷ್ಟು ಬೇರೆ ಬೇರೆಗಳ ಉಪಜಾತಿಗಳನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಎಡವಟ್ಟುಗಳನ್ನು ಮಾಡಿರುವಂಥದ್ದು. ಮರಸು ಒಕ್ಕಲಿಗ, ದಾಸು ಒಕ್ಕಲಿಗ ಈ ರೀತಿಯ ಉಪಪಂಗಡಗಳನ್ನು ವಿಂಗಡಣೆ ಮಾಡುವ ಬದಲಾಗಿ ಒಂದು ಕೋಡ್ಗಳನ್ನು ಕೊಡುವಂಥ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇರಬೇಕಾಗಿತ್ತು ಅನ್ನೋಂಥ ವಾದವನ್ನು ಒಕ್ಕಲಿಗ ಸಮುದಾಯವನ್ನು ಇಟ್ಟಿರುವಂಥದ್ದು. ಈಗ ಇವತ್ತು ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಮತ್ತು ಈ ರೀತಿಯ ಒಕ್ಕಲಿಗ ಸಮುದಾಯವನ್ನು ನಮೂದಿಸುವಂಥ ವಿಚಾರದಲ್ಲಿ ಆಗುವುದಾದಂಥ ಒಂದಷ್ಟು ಎಡವಟ್ಟುಗಳನ್ನು ಸರಿ ಮಾಡಿಕೊಳ್ಬೇಕು. ಮತ್ತೆ ಇಂಥದ್ದು ಸಮುದಾಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಸಮುದಾಯದ ಅಭಿಪ್ರಾಯವನ್ನು ಮಂಡಿಸಬೇಕು ಅನ್ನೋಂಥ ಒಂದಷ್ಟು ಸೂಚನೆಗಳು, ನಿರ್ಣಯಗಳು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದಾವೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿದೆ ಈ ಜಾತಿ ಗಣತಿ. ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ, ಆ ರೀತಿ ಆಗಿದೆ. ಅದನ್ನು ಯಾವ ರೀತಿ ಸರಿಪಡಿಸೋದು ಅನ್ನುವಂಥ ಪ್ರಶ್ನೆ ಸರ್ಕಾರದ ವಿರುದ್ಧ ಈಗ ಒಕ್ಕಲಿಗ ಸಮುದಾಯ ತಿರುಗಿ ಬಿದ್ದಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಇಂಥ ಸೇರ್ಪಡೆಗೆ ಸಾಕಷ್ಟು ಆಕ್ಷೇಪಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ಇವತ್ತೊಂದು ಸಭೆ ಇದೆ. ಬಹಳ ನಿರ್ಣಾಯಕವಾದಂಥ ಮೀಟಿಂಗ್. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತೆಗೆದುಕೊಳ್ಳುವಂತೆ ಈಗ ಸಲಹೆಯನ್ನ ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, DCM DK ಶಿವಕುಮಾರ್, ವಿಪಕ್ಷ ನಾಯಕ R ಅಶೋಕ್ ಸೇರಿ ಹಲವರು ಪಕ್ಷಾತೀತವಾಗಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ಉಪಜಾತಿಗಳನ್ನ ಮಾಡಿರೋದಿದೆಯಲ್ಲ, ಅದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾಗಿ ಪಕ್ಷಾತೀತವಾಗಿ ಇವತ್ತು ನಾಯಕರ ಸಭೆ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಜಾತಿ ಗಣತಿಯಲ್ಲಿರುವಂತಹ ಗೊಂದಲಗಳನ್ನ ಎಳೆಯಾಗಿ ಬಿಡಿಸ್ಕೊಂಡು ಸರಿಪಡಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಗೊಂದಲದ ಗೂಡಾಗಿರೋದಂತೂ ನಿಜ. ಇವತ್ತೊಂದು ಮೀಟಿಂಗ್ ಇದೆ, ಬಹಳ ನಿರ್ಣಾಯಕ, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇರೋದು. ಅದು ಈ ಧರ್ಮದ ವಿಚಾರಕ್ಕೆ ಅಥವಾ ಜಾತಿಯ ವಿಚಾರಕ್ಕೆ ಯಾವ ರೀತಿಯಾಗಿ ಇವತ್ತು ಈ ಸಭೆಯಲ್ಲಿ ನಿರ್ಣಯಗಳು ಹೊರಗೆ ಬೀಳಬಹುದು ಅಂತ? ಅಶ್ವಿನಿ, ಜಾತಿಯ ವಿಚಾರ ಅನ್ನುವಂಥದ್ದು ಒಂದು ರೀತಿ ಜೇನುಗೂಡಿಗೆ ಕಲ್ಲು ಹೊಡೆದಂತೆ. ಅಂತಹ ರಾಜಕೀಯ ಸನ್ನಿವೇಶಗಳು ಅನೇಕ ಉದಾಹರಣೆಗಳು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿದೆ. ಇದು ಪ್ರಮುಖವಾಗಿ ಇಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ ಮತ್ತು JDS ಇರಲಿ, ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಮತ್ತು ಆಯಾ ಸಮುದಾಯದಲ್ಲಿ ಇರುವಂಥ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ಸಮುದಾಯ ಅವರ ಬೆನ್ನಿಗೆ ಇದ್ದರೆ ಅದು ರಾಜಕೀಯದಲ್ಲಿ ಒಂದಷ್ಟು ಪ್ಲಸ್ಸು ಆಗುತ್ತೆ, ಬೆನ್ನಿಗಿರಲಿಲ್ಲ ಅಂದ್ರೆ ಮೈನಸ್ಸು ಆಗುತ್ತೆ ಅನ್ನುವಂಥದ್ದು ಸಹಜವಾಗಿದ್ದಂಥ ವಿಷಯ. ಈಗ ಜಾತಿ ಜನಗಣತಿಯ ವಿಚಾರದಲ್ಲಿ ಮೂಡಿರುವಂತಹ ಗೊಂದಲಗಳು ಕೇವಲ ಲಿಂಗಾಯತ ಸಮುದಾಯ ಅಲ್ಲ, ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಅನೇಕ ರೀತಿಯ ಒಂದಷ್ಟು ಎಡವಟ್ಟುಗಳು ಆಗಿರುವಂಥದ್ದು. ಈ ಹಿಂದೆ ಕಳೆದ ಕಾಂತರಾಜ್ ಅವರದೇ ವರದಿ ಆದಂಥ ಸಂದರ್ಭದಲ್ಲಿ, ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೀಗ ಒಂದಷ್ಟು ಉಪಪಂಗಡಗಳು, ಜಾತಿಗಳ ಪಟ್ಟಿ ಆಯೋಗ ಬಿಡುಗಡೆ ಮಾಡಿದ ನಂತರದಲ್ಲೂ ಕೂಡ ಒಕ್ಕಲಿಗ ಸಮುದಾಯದಲ್ಲೂ ಕೂಡ 3 ಪದಗಳು ಕೂಡ ಒಂದಷ್ಟು ಬೇರೆ ಬೇರೆಗಳ ಉಪಜಾತಿಗಳನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಎಡವಟ್ಟುಗಳನ್ನು ಮಾಡಿರುವಂಥದ್ದು. ಮರಸು ಒಕ್ಕಲಿಗ, ದಾಸು ಒಕ್ಕಲಿಗ ಈ ರೀತಿಯ ಉಪಪಂಗಡಗಳನ್ನು ವಿಂಗಡಣೆ ಮಾಡುವ ಬದಲಾಗಿ ಒಂದು ಕೋಡ್ಗಳನ್ನು ಕೊಡುವಂಥ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇರಬೇಕಾಗಿತ್ತು ಅನ್ನೋಂಥ ವಾದವನ್ನು ಒಕ್ಕಲಿಗ ಸಮುದಾಯವನ್ನು ಇಟ್ಟಿರುವಂಥದ್ದು. ಈಗ ಇವತ್ತು ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಮತ್ತು ಈ ರೀತಿಯ ಒಕ್ಕಲಿಗ ಸಮುದಾಯವನ್ನು ನಮೂದಿಸುವಂಥ ವಿಚಾರದಲ್ಲಿ ಆಗುವುದಾದಂಥ ಒಂದಷ್ಟು ಎಡವಟ್ಟುಗಳನ್ನು ಸರಿ ಮಾಡಿಕೊಳ್ಬೇಕು.
ತೆಗೆದುಕೊಳ್ಬೇಕು. ಮತ್ತೆ ಇಂಥದ್ದು ಸಮುದಾಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಸಮುದಾಯದ ಅಭಿಪ್ರಾಯವನ್ನ ಮಂಡಿಸಬೇಕು ಅನ್ನೋಂಥ ಒಂದಷ್ಟು ಸೂಚನೆಗಳು, ನಿರ್ಣಯಗಳು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದಾವೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.